ಹಲೋ ನಮಸ್ಕಾರ, ನಾನು ನಿಮ್ಮ ಎಕ್ಸ್ಪ್ಲೋರಿಂಗ್ ಬಸವರಾಜ್. ಇವತ್ತೊಂದು ಹೊಸ ವಿಡಿಯೋದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ನಾನು ಕೇರಳ ಹೋಗ್ತಾ ಇದ್ದೀನಿ. ಕೇರಳ 3 days ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ SMBT ಅಲ್ಲಿ 3rd ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀನಿ. ಈ 3rd ಪ್ಲಾಟ್ಫಾರ್ಮ್ ಅಲ್ಲಿ SMBT ಲಿಂದ ಸೀದಾ ತ್ರಿಶೂರ್ಗೆ ಹೋಗ್ತಾ ಇದ್ದೀನಿ. ಫಸ್ಟ್ ವಿಡಿಯೋ ಅದು ಬರುತ್ತೆ. ನಿಮ್ಮ ಎಕ್ಸ್ಪ್ಲೋರಿಂಗ್ ಬಸವರಾಜ್ ಸಪೋರ್ಟ್ ಮಾಡಿ, ಹಿಂಗೆ ಹೊಸ ಕಂಟೆಂಟ್ ತೋರಿಸ್ತೀನಿ. ಬಾಯ್ ಬಾಯ್, ಸಿ ಯು. ಸ್ನೇಹಿತರೆ, ನಾನು ಬೆಂಗಳೂರು SMBT ರೈಲ್ವೆ ಸ್ಟೇಷನ್ನಿಂದ ತ್ರಿಶೂರ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಕೇರಳದಲ್ಲಿ ಈ ಒಂದು ಒಡಕನಾಥನ ದೇವಸ್ಥಾನ ಒಳ್ಳೆ ಪ್ರಾಮುಖ್ಯವಾದ ಹೆರಿಟೇಜ್ ಸೆಂಟ್ರು. SMBTಲಿಂದ ತ್ರಿವೇಂದ್ರಂ ಹೋಗೋಂಥ ಟ್ರೈನು, ವೀಕ್ಲಿ ಎಕ್ಸ್ಪ್ರೆಸ್ ಅದು. ಸ್ನೇಹಿತರೆ, ಗುಡ್ ಮಾರ್ನಿಂಗ್, ಎಲ್ಲರಿಗೆ ನಮಸ್ಕಾರ. ಪಾಲಕ್ಕಾಡದಲ್ಲಿ ಇದ್ದೀನಿ. ಪಾಲಕ್ಕಾಡ್ ರೈಲ್ವೆ ಸ್ಟೇಷನ್ ಅಲ್ಲಿ ಹೆಂಗಿದೆ ನೋಡಿ, ಫುಲ್ ಕ್ಲೀನ್ ಆಗಿದೆ. ಎಷ್ಟು ಕ್ಲೀನ್ ಅಂದ್ರೆ ಅಷ್ಟು ಕ್ಲೀನು. ನಮ್ ಸೈಡ್ ಎಲ್ಲ ಎಷ್ಟು ಎಲ್ಲ ಡಸ್ಟ್ ಬಿನ್ಸ್ ಎಲ್ಲ ಇರಲ್ಲ, ಪ್ರಾಪರ್ ಆಗಿ ಏನ್ ಮೈಂಟೈನ್ ಮಾಡಲ್ಲ. ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿರುತ್ತೆ ಅಂದ್ರೆ, ನಾನು ತೋರಿಸ್ತೀನಿ ಬನ್ನಿ. ಎಷ್ಟು ಪ್ರಾಪರ್ ಆಗಿ ಮೈಂಟೈನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಫುಲ್ ಕ್ಲೀನು. ನನ್ಗೆ ಎಲ್ಲಿ ಒಂದು ಪೇಪರ್ ಕೂಡ ಕಾಣ್ತಾ ಇಲ್ಲ, ಅಷ್ಟು ಅವೇರ್ನೆಸ್ ಇದೆ ಇಲ್ಲಿ ಮಾತ್ರ. ನಿಜವಾಗ್ಲೂ ನಾನು ರಿಯಲಿ ಶಾಕ್ ಆದೆ. ಸ್ನೇಹಿತರೆ, ಬೆಂಗಳೂರಿನಿಂದ ನಮಗೆ ಟೋಟಲ್ 14 hours ಜರ್ನಿ ಆಗುತ್ತೆ ತ್ರಿಶೂರ್ಪುರಮು. ಒನ್ ಆಫ್ ದ ಬ್ಯೂಟಿಫುಲ್ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ಪ್ಲೇಸು. ನಾನು ಈಗ ಪ್ರೆಸೆಂಟು ಪಾಲಕ್ಕಾಡದಲ್ಲಿದ್ದೀನಿ. ನಿಮಗೇನಾದರೂ ಫುಲ್ ನೇಚರಿಸ್ಟಿಕ್ ಇದು ಬೇಕಂದ್ರೆ ಇನ್ನು ಕೇರಳದಲ್ಲಿ ಪಾಲಕ್ಕಾಡು ಫಸ್ಟ್ ವಿಸಿಟ್ ಮಾಡಿ. ಅದಾದಮೇಲೆ ಪತ್ತನಂತಿಟ್ಟ ಕೂಡ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸು, ನೋಡಿ ಒಂದ್ಸರಿ. ವೆಲ್ಕಮ್ ಟು ತ್ರಿಶೂರ್, ದ ಲ್ಯಾಂಡ್ ಆಫ್ ಪೂರಂ ಫೆಸ್ಟಿವಲ್. ಸ್ನೇಹಿತರೆ, ನಾವೀಗ ರೈಲ್ವೆ ಸ್ಟೇಷನ್ಲಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ 1 kilometer ಆಗುತ್ತೆ. ದರ್ಶನ ಮಾಡೋಕ್ಕೆ ಹೋಗೋಣ, ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೋಗೋಣ, ಬನ್ನಿ. ಆಗಸ್ಟ್ 15th ಅಲ್ಲಿ ನಾನು ಇಲ್ಲಿ ಟ್ರಾವೆಲ್ ಮಾಡಿದ್ದೆ, ಸೊ ಹಂಗಾಗಿ ಇಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ. ಸ್ನೇಹಿತರೆ ನೋಡಿ, ಈ ದೇವಸ್ಥಾನ ಗೋಪುರ ಎಷ್ಟು ಅದ್ಭುತವಾಗಿ, ಎಷ್ಟು ಗ್ರ್ಯಾಂಡಿಯರ್ ಆಗಿ ನಿರ್ಮಾಣ ಮಾಡಿದ್ದಾರೆ. ಕೇರಳ ಮತ್ತು ದ್ರಾವಿಡಿಯನ್ ಆರ್ಕಿಟೆಕ್ಚರಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಹಲೋ ನಮಸ್ಕಾರ, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಎಕ್ಸ್ಪ್ಲೋರಿಂಗ್ ಬಸವರಾಜ್. ಈಗ ತ್ರಿಶೂರ್ದಲ್ಲಿರುವಂಥ ಒಡಕನಾಥನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ 3000ರಿಂದ 4000 ಹಿಸ್ಟ್ರಿ ಇದೆ. ಈ ದೇವಸ್ಥಾನ ನೀವು ಖಂಡಿತ ನೋಡಲೇಬೇಕು, ತುಂಬ ಅದ್ಭುತ ಇದೆ ಒಳಗಡೆ. ಇನ್ಸೈಡ್ ವ್ಯೂ ಮಾತ್ರ ಒನ್ ಆಫ್ ದ ಎಕ್ಸಲೆಂಟ್ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಇದು ಬಂದು ಪರಶುರಾಮರು ಕಟ್ಟಿರುವಂಥ ದೇವಸ್ಥಾನ. ಗರ್ಭಗುಡಿಯಲ್ಲಿ ಅಲೋ ಇಲ್ಲ, ಔಟ್ಸೈಡ್ ಜಸ್ಟ್ ಒಂದು ಸ್ಮಾಲ್ ಬಿಟ್ ಅಷ್ಟೇ ರೆಕಾರ್ಡ್ ಮಾಡಿದ್ದೀನಿ. ಸುಮಾರು 3000 ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನ ಇದೆ. ಇದರಷ್ಟು ಭಾಳಷ್ಟು ಹಿಸ್ಟ್ರಿ ಇದೆ ಸ್ನೇಹಿತರೆ. ಈ ನೋಡಿ, ವಿಡಿಯೋ ನೋಡಿ, ನೀವು ಖಂಡಿತ ಈ ದೇವಸ್ಥಾನ ನೀವು ನೋಡಲೇಬೇಕು. ಒಳಗೋಗಿ ತೋರಿಸ್ತಿದ್ದೀನಿ ಹೆಂಗಿದೆ ಅಂತೇಳಿ ನೋಡಿ. ದೇವಸ್ಥಾನ ಒಳಗಡೆ ಹೋಗಬೇಕಾದ್ರೆ ಫುಲ್ ಟ್ರೆಡಿಷ್ನಲ್ ಆಗಿ ಒಳಗಡೆ ಹೋಗಬೇಕಾಗಿದೆ ಸ್ನೇಹಿತರೆ. ಶರ್ಟ್ ರಿಮೂವ್ ಮಾಡಿಬಿಟ್ಟೆ ಒಳಗಡೆ ಹೋಗಬೇಕು. ಸ್ನೇಹಿತರೆ, ಪುರಾಣದ ಪ್ರಕಾರ ಈ ದೇವಸ್ಥಾನ ಸುಮಾರು 2000ರಿಂದ 3000 ವರ್ಷಗಳಾಗಿರ್ಬೋದು ಅಂತೇಳಿ ಹೇಳುತ್ತಾರೆ. ವಿಷ್ಣುವಿನ 6ನೇ ಅವತಾರವೇ ಈ ಪರಶುರಾಮ ಎಂದು ಹೇಳುತ್ತಾರೆ. ಹಿನ್ನೆಲೆ ಪುರಾಣ ಪ್ರಕಾರ ಶ್ರೀ ಪರಶುರಾಮರು ಕ್ಷತ್ರಿಯರನ್ನು ಸಂಹಾರ ಮಾಡಿದ ಪಾಪ ನಿವಾರಣಕ್ಕಾಗಿ ಈ ದೇವಸ್ಥಾನವನ್ನು ಲಿಂಗ ರೂಪವಾಗಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಪರಶುರಾಮರು ಕೈಲಾಸಕ್ಕೆ ಹೊರಟುಬಿಟ್ಟು ಪಾರ್ವತಿ ಪರಮೇಶ್ವರವನ್ನು ಬೇಡಿಕೊಂಡು ಈ ದೇವಸ್ಥಾನಕ್ಕೆ ನೀವು ಬರಬೇಕೆಂದು ಆಹ್ವಾನ ಮಾಡಿದ ತಕ್ಷಣವೇ ಅವರು ಪಾರ್ವತಿ ಪರಮೇಶ್ವರ ಇಲ್ಲಿಗೆ ಬಂದು ಈ ಒಂದು ದೇವಸ್ಥಾನಕ್ಕೆ ಅವರ ಆಶೀರ್ವಾದ ಮಾಡಿ ಕೇರಳ ರಾಜ್ಯ ಎಂಬುದು ಆಗಿತ್ತು ಎಂಬುದು ಪುರಾಣಗಳು ಹೇಳುತ್ತವೆ. ಆದಿಶಂಕರಾಚಾರ್ಯರಿಗೆ ಈ ದೇವಸ್ಥಾನಕ್ಕೆ ಸಂಬಂಧ ಇದೆ. ಏನಪ್ಪ ಅಂದರೆ, ಹಿನ್ನೆಲೆ ಪ್ರಕಾರ ಕಲಾಡಿ ಎಂಬುವ ಗ್ರಾಮದಲ್ಲಿ ಶಿವಗುರು ಮತ್ತು ಆರ್ಯಾಂಬ ಎಂಬುವ ದಂಪತಿಗಳಿಗೆ ಅವರಿಗೆ ಸಂತಾನ ಪ್ರಾಪ್ತಿ ಇಲ್ಲ. ಆ ಇಬ್ಬರು ದಂಪತಿಗಳು ಈ ದೇವಸ್ಥಾನಕ್ಕೆ ಬಂದು ಅವರು ಬೇಡಿಕೆಯನ್ನು ಬೇಡಿಕೊಂಡಿದ್ದ ತಕ್ಷಣವೇ ಹಿಂದಿನ ರಾತ್ರಿ ಸಾಕ್ಷಾತ್ ಶ್ರೀ ಪರಮೇಶ್ವರ ಅವರ ಕನಸಿನಲ್ಲಿ ಬಂದು ನಿಮಗೆ ಎಂಥ ಮಗು ಬೇಕು ಎಂದು ಅವರು ಕೇಳಿದರು. ಅವರು ಹೇಳಿದರು, ನೀವು ಎಂಥ ಕೊಟ್ಟಿರೋದು ನಮಗೆ ಪರವಾಗಿಲ್ಲ ದೇವರೇ ಅಂತೇಳಿ ಹೇಳಿದ ತಕ್ಷಣವೇ
ಅವಾಗ ಪರಮೇಶ್ವರ ಹೇಳುತ್ತಾರೆ, ನಿಮಗೆ ಒಂದು ಗಂಡು ಮಗನ ಜನನ ಆಗುತ್ತೆ, ಅವನ ಹೆಸರು ಆದಿಶಂಕರಾಚಾರ್ಯ ಅಂತ ಇಡೀರಿ, ಅವನು ಬಹಳಷ್ಟು ಬುದ್ಧಿವಂತವನು ಅಂತ ಹೇಳಿ ಪರಮೇಶ್ವರ ಅವಾಗ ಅವರಿಗೆ ಈ ಒಂದು ಗಂಡು ಮಗನ ಪ್ರಸಾದವನ್ನು ಕೊಡುತ್ತಾರೆ. ಶಿವಗುರು ಮತ್ತು ಆರ್ಯಾಂಬ ಆ ದಂಪತಿಗಳಿಗೆ ಆದಿಶಂಕರಾಚಾರ್ಯರು ಜನಿಸಿದ ನಂತರವೇ ಅವರು ಪಾಠಶಾಲೆಗಳನ್ನು ಸೇರಿಸಿ ಅವರಿಗೆ ಅನೇಕ ಪಾಂಡಿತ್ಯ ಮತ್ತು ಸಂಸ್ಕೃತ ಮತ್ತು ವೇದಿಕ ಪಾಠಶಾಲೆಯಲ್ಲಿ ಅವರು ಓದಿಕೊಂಡು ಚಿಕ್ಕ ವಯಸ್ಸಿನಲ್ಲಿ ಅನೇಕ ಬುದ್ಧಿವಂತಿ ಪಡೆದುಕೊಂಡು ಪವಾಡಗಳನ್ನು ಸೃಷ್ಟಿಸಿ ಜಗತ್ ಪ್ರಸಿದ್ಧಿಯಾಗಿ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಪವಾಡಗಳನ್ನು ಸೃಷ್ಟಿ ಮಾಡಿ ಲೋಕ ಸಂಚಾರಕ್ಕಾಗಿ ಚಿಕ್ಕ ವಯಸ್ಸಿನಲ್ಲಿ ಅವರ ಮನೆಯ ಬಿಟ್ಟುಕೊಂಡು ಅನೇಕ ಪ್ರದೇಶಗಳನ್ನು ತಿರುಗಿ ಅಲ್ಲೆಲ್ಲ ಪವಾಡಗಳನ್ನು ಸೃಷ್ಟಿಸಿ ಮತ್ತೆ ತಿರುಗಿ ಒಡಕನಾಥನ್ ದೇವಸ್ಥಾನಕ್ಕೆ ಬಂದು ಇಲ್ಲಿ ಅನೇಕ ದಿನಗಳ ಕಾಲ ಧ್ಯಾನದಲ್ಲಿ ಕುಳಿತುಕೊಂಡು ಅನೇಕ ಪವಾಡಗಳನ್ನು ಸೃಷ್ಟಿ ಮಾಡಿ ಇಲ್ಲಿ ಶಿವನೊಂದಿಗೆ ಶಿವನ ಲೀಲೆಯಾಗಿ ಅನೇಕ ದಿನಗಳ ನಂತರವೇ ಅವರು ಜೀವೈಕ್ಯವಾಗಿ ಇಲ್ಲಿ ಸಮಾಧಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಮಹಾಶಿವಲಿಂಗ ಸುಮಾರು 1600 ವರ್ಷಗಳಿಂದ ಅಂದಿನಿಂದ ಇಂದಿನವರೆಗೆ ತುಪ್ಪದೊಂದಿಗೆ ಈ ಶಿವಲಿಂಗವನ್ನು ಮುಚ್ಚಲಾಗುವುದು. ಪ್ರತಿ ವರ್ಷವೂ ಏಪ್ರಿಲ್ ತಿಂಗಳಲ್ಲಿ ಒಂದು ಅದ್ಭುತವಾದ ಹಬ್ಬವನ್ನು ಆಚರಿಸುತ್ತಾರೆ. ಅದೇ ಪೂರಂ ಫೆಸ್ಟಿವಲ್ ಅಂತೇಳಿ. ಸುಮಾರು ಲಕ್ಷಾಂತರ ರೂಪಾಯಿ ಜನಗಳು ಬಂದು ಈ ಒಂದು ಹಬ್ಬವನ್ನು ಅದ್ದೂರಿಯಿಂದ ಆಚರಿಸುತ್ತಾರೆ. ಆನೆಗಳಿಂದ ಭಜಂತ್ರಿಗಳಿಂದ ಸುಮಾರು 48 ಗಂಟೆಗಳ ಕಾಲ ಈ ಹಬ್ಬವನ್ನು ಆಚರಿಸುತ್ತಾರೆ. ಈ ದೇವಸ್ಥಾನ 9 ಎಕರೆಯಲ್ಲಿ ವಿಸ್ತೀರ್ಣವಾಗಿ 4 ಗೋಪುರಗಳೊಂದಿಗೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನ ಮುಂಭಾಗದಲ್ಲಿ ಮತ್ತೊಂದು ದೇವಸ್ಥಾನ ಇದೆ, ಪರಿಮಿಕ ದೇವಸ್ಥಾನ ಭಗವತಿ ಆಲಯಂ ಅಂತೇಳಿ, ಹೆಣ್ಣು ದೇವತೆ. ಈ ದೇವಸ್ಥಾನದಲ್ಲಿ ಪೂರಂ ಫೆಸ್ಟಿವಲ್ದು ಆನೆಗಳು ಇದೇ ದೇವಸ್ಥಾನದಿಂದ ಒಡಕನಾಥನ್ ಸ್ವಾಮಿ ಹತ್ರ ಆ ಆನೆಗಳು ಬರುತ್ತವೆ. ಪ್ರತಿ ವರ್ಷದಂತೆ ಇದು ನಡೆಯುತ್ತಾ ಬಂದಿದೆ. ಈ ದೇವಸ್ಥಾನದಲ್ಲಿ ಹೆಣ್ಣು ದೇವತೆ ಇದೆ. ಖಂಡಿತವಾಗಿ ಸಂಪ್ರದಾಯಬದ್ಧಂಗಾನೇ ಒಳಗಡೆ ಹೋಗಬೇಕು. ಲುಂಗಿ ಮೇಲೆ ಹಾಗೆ ಹೆಣ್ಣು ಮಕ್ಕಳು ಸ್ಯಾರಿದಲ್ಲಿ ಒಳಗಡೆ ಹೋಗಬೇಕು. ಭಾಳಷ್ಟು ಅದ್ಭುತವಾಗಿದೆ. ಫೋಟೋ ಎಲ್ಲ ಅಲೋ ಇಲ್ಲ, ನಾನು ಹೊರಗಡೆಯಿಂದ ರೆಕಾರ್ಡ್ ಮಾಡಿದ್ದೀನಿ ನೋಡಿ. ಪರಮಿಕ ಭಗವತಿ ದೇವಸ್ಥಾನ ಕೇರಳದಲ್ಲಿ ಅತ್ಯುತ್ತಮ ಪವರ್ಫುಲ್ ದೇವಸ್ಥಾನ ಆಗಿ ಹೊಂದಿದೆ, ಹೆಣ್ಣು ದೇವತೆಯಾಗಿ. ಇಲ್ಲಿ ನಡೀತಕ್ಕಂಥ ಪೂಜೆಗಳೆಲ್ಲ ಕೇರಳ ಸಂಪ್ರದಾಯಬದ್ಧಂಗ ನಡೀತಾವೆ. ಈಗ ನಾನು ತಿರುಚೂರ್ದಲ್ಲಿ ಇರ್ತಕ್ಕಂಥ ಒಂದು ಪುಟ್ಟಂಪಳ್ಳಿ ಚರ್ಚ್ ಮುಂದ್ಗಡೆ ಇದ್ದೀನಿ. ಎಷ್ಟು ದೊಡ್ಡದಿದೆ ನೋಡಿ ಈ ಚರ್ಚ್. ಇವತ್ತು ಆಗಸ್ಟ್ 15 ಆಗಿದ್ರಿಂದ ಫುಲ್ ಸೆಲೆಬ್ರೇಷನ್ ಇದೆ. ನೋಡೋಣ ಬನ್ನಿ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ. ಹಾಗೆ ತಿರುಚೂರ್ದಲ್ಲಿ ಇರ್ತಕ್ಕಂಥ ಮೋಸ್ಟ್ ಫೇಮಸ್ ಆದಂಥ ಒಂದು ಚರ್ಚಿಗೆ ಬಂದೀನಿ, ಸೇಂಟ್ ಬೆಸಿಲಿಕಾ ಕುತ್ತಮ್ಮಲ್ಲಿ ಚರ್ಚ್ ಅಂತೇಳಿ. ಈ ಒಂದು ಚರ್ಚ್ಗಳನ್ನು ಸುಮಾರು 200 ವರ್ಷಗಳಿಂದ ಕಾಲನೇ ಡಚ್ ಸಂಪ್ರದಾಯವಾದಂಗ ಈ ಒಂದು ಚರ್ಚ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಯುರೋಪಿಯನ್ ಸ್ಟೈಲಲ್ಲಿ ಈ ಒಂದು ಚರ್ಚ್ಗಳು ನಾವು ನೋಡಬಹುದು. ಇಲ್ಲಿರ್ತಕ್ಕಂಥ ಭಾಳಷ್ಟು ಪ್ರದೇಶಗಳಲ್ಲಿ ಚರ್ಚ್ ಮತ್ತು ದೇವಸ್ಥಾನಗಳು ಅವೆಲ್ಲ ಡ್ರಾವಿಡಿಯನ್ ಆರ್ಕಿಟೆಕ್ಚರ್ ಮತ್ತು ಡಚ್ ಸಂಪ್ರದಾಯದೊಂದಿಗೆ ಈ ಒಂದು ಚರ್ಚ್ಗಳನ್ನು ನಿರ್ಮಾಣ ಮಾಡಿದ್ದಾಳೆ. ಭಾಳಷ್ಟು ಸುಂದರವಾದಂಥ ಚರ್ಚ್ಗಳಿದ್ದಾವೆ ಸ್ನೇಹಿತರೆ. ಈಗ ಚರ್ಚ್ಗಡೆ ಒಳಗಡೆ ನೋಡೋಣ ಬನ್ನಿ. ಸ್ನೇಹಿತರೆ, ಇಲ್ಲಿ ಜೀಸಸ್ ಬಗ್ಗೆ ನಮಗೆ ಕೊಟ್ಟಿದ್ದಾರೆ. ಜೀಸಸ್ ಫಾಲ್ಸ್ ದ 3rd ಟೈಮ್ ಅಂತೇಳಿ ಹಾಕಿದ್ದಾರೆ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ, ನನಗೂ ಐಡಿಯಾ ಇಲ್ಲ. ಇಲ್ಲಿ ಮೊಮೆಂಟಮ್ ಕೊಟ್ಟಿದ್ದಾರೆ ನೋಡಿ, ಮಲಯಾಳಂದಲ್ಲಿ ಹಾಕಿದ್ದಾರೆ, ಇಂಗ್ಲೀಷಲ್ಲಿ ಹಾಕಿದ್ದಾರೆ. ಜೀಸಸ್ ಸ್ಟ್ರಿಪ್ಡ್ ಆಫ್ ಹಿಸ್ ಗಾರ್ಮೆಂಟ್ಸ್ ಅಂತೇಳಿ ಹಾಕಿದ್ದಾರೆ. ಜೀಸಸ್ ಬರ್ತ್ ಪ್ಲೇಸ್ ಬಂದು ಬೆತಲಹಿಮ್ಮು, ಅವರು ತೀರ್ಕೊಂಡಿದ್ದು ಬಂದು ಜೆರುಸಲಮಲ್ಲಿ. ಇದೆಲ್ಲ 6th BC ನಡೆದಿರೋದಂಥ ಸನ್ನಿವೇಶ ಸ್ನೇಹಿತರೆ. ಇದು ಜೆರುಸಲಂ ನಿಮಗೆ ಗೊತ್ತಿರುತ್ತೆ, ಇಸ್ರೇಲಲ್ಲಿ ಬರುತ್ತೆ. ಜ್ಯೂಸು ಮತ್ತು ಯೋಧರು ಇರ್ತಕ್ಕಂಥ ಆ ಒಂದು ಭೂಮಿಯಲ್ಲಿ ಅವರು ಜನಿಸಿದ್ದು. ಸ್ನೇಹಿತರೆ, ಒಳಗಡೆ ಎಷ್ಟು ಗ್ರ್ಯಾಂಡಿಯರ್ ಆಗಿದೆ ಅಂದರೆ ಆ ಬ್ಯೂಟಿಫುಲ್ ಪೇಂಟಿಂಗ್ಸ್ ನೋಡಿ ಯಾವ ಥರ ಅವರು ಮೇಲ್ಗಡೆ ಹೋಗಿ ಆ ಡೂಮ್ ತಲೆ ಹಾಕಿದ್ದಾರೆ. ನಿಜವಾಗ್ಲೂ ಇಟ್ಸ್ ವೆರಿ ವಂಡರ್ಫುಲ್ ಸ್ನೇಹಿತರೆ. ಒಳಗಡೆ ಪೇಂಟಿಂಗ್ ಮಾತ್ರ ಸೂಪರ್ ಆಗಿದೆ. ವೆರಿ ಕ್ಲಾಸ್ ಆ್ಯಂಡ್ ವೆರಿ ನೀಟ್ನೆಸ್ ಇದೆ ಒಳಗಡೆ. ಆ್ಯಸ್ ಪೀಸ್ಫುಲ್ ಅಂತ ಹೇಳ್ಬೋದು. ನಾನು ನೋಡಿ ಶಾಕ್ ಆದೆ ನಿಜವಾಗ್ಲೂ.
ಸ್ನೇಹಿತರೆ, ನಾವು ತ್ರಿಶೂರಲ್ಲಿ ಕುತ್ತಂಬಲ್ಲಿ ಬೆಸ್ಲಿಕಾ ಚರ್ಚ್ ಮುಂದೆ ಇದ್ದೀನಿ. ಇದು ಟವರ್ ನೋಡಿ ಎಷ್ಟು ದೊಡ್ಡದಾಗಿದೆ, ತೋರಿಸ್ತೀನಿ ನೋಡ್ಕೆ ನಿಮಗೆ. ಇಲ್ಲ, ಎಷ್ಟು ದೊಡ್ಡದಿದೆ ಅಂದರೆ ಅಷ್ಟು ದೊಡ್ಡದಿದು. ನಿಜವಾಗ್ಲೂ ಎಕ್ಸಲೆಂಟ್ ಇದೆ ಸ್ನೇಹಿತರೆ. ಇದು ಮಾತ್ರ ನಾನು ಏನೋ ಅನ್ಕೊಂಡಿದ್ದೆ, ಒಳಗಡೆ ಎಷ್ಟು ಸೂಪರ್ ಆಗಿದೆ ಅಂದರೆ ಎಕ್ಸಲೆಂಟ್ ಇದೆ. ಗಾಯ್ಸ್, ಇಲ್ಲಿಗೆ ತ್ರಿಶೂರ್ ವಿಡಿಯೋಸ್ ಆಯ್ತು. ನೆಕ್ಸ್ಟ್ ಅತ್ರಪಲ್ಲಿ ವಾಟರ್ ಫಾಲ್ಸ್ ಬರ್ತಾ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಮ ಎಕ್ಸ್ಪ್ಲೋರಿಂಗ್ ಬಸವರಾಜ್, ಎಲ್ಲರಿಗೆ ನಮಸ್ಕಾರ. Hi guys! Hi! Hey, Rantra Babu, Отличный водопад. Okay. Много воды. Okay. Hello, nice to meet you. Hi. Thank you so much.